ಮಿತಿ ಮೀರಿದ ಟ್ರಂಪ್ ದರ್ಪ, ಭಾರತ ವಿರುದ್ಧ G7ಗೆ ಛೂ, ಟ್ಯಾರಿಫ್ ಹಾಕಲು ಭಾರೀ ಒತ್ತಡ, ಭಾರತ ಎದುರು ಹಾಕಿಕೊಳ್ತಾವ G7 ದೇಶ. ನಮಸ್ಕಾರ ಸ್ನೇಹಿತರೆ. ಓತಿಕ್ಯಾತಕ್ಕೂ ಕೂಡ ನಾಚಿಕೆ ಹುಟ್ಟಿಸೋವಷ್ಟು ಬಣ್ಣ ಬದಲಿಸ್ತಿರೋ ಟ್ರಂಪ್ ಭಾರತದ ಮೇಲೆ ಕಿಡಿಕಾರೋದು ಮಾತ್ರ ನಿಲ್ಸಿಲ್ಲ. ಇದೀಗ ತಾನಷ್ಟೇ ಸಾಲ್ದು ಅಂತ G7 ರಾಷ್ಟ್ರಗಳನ್ನ ಕೂಡ ಭಾರತದ ಮೇಲೆ ಛೂ ಬಿಡೋಕೆ ನೋಡ್ತಿದ್ದಾರೆ. ನೀವು ಕೂಡ ರಷ್ಯಾ ತೈಲ ಖರೀದಿ ಮಾಡ್ತಿರೋ ದೇಶಗಳ ಮೇಲೆ, ಅದರಲ್ಲೂ ಭಾರತದ ಮೇಲೆ ಟ್ಯಾರಿಫ್ ಹಾಕಿ ಅಂತ ಒತ್ತಡ ಹೇರ್ತಿದ್ದಾರೆ. ಶುದ್ಧ ತಂಟೆಕೋರ್ನಂತೆ ವರ್ತಿಸ್ತಿದ್ದಾರೆ. ಹಾಗಿದ್ರೆ G7 ದೇಶಗಳು ಟ್ರಂಪ್ ಮಾತು ಕೇಳ್ತಾವ? ಟ್ಯಾರಿಫ್ ಹೇರೋ ಧೈರ್ಯ ತೋರಿಸ್ತಾವ? ಭಾರತದ ಶತ್ರುತ್ವ ಕಟ್ಟಿಕೊಳ್ತಾವ? ಟ್ಯಾರಿಫ್ ಹಾಕಿದ್ರೆ ಭಾರತಕ್ಕಾಗೋ ನಷ್ಟ ಎಷ್ಟು? G7 ಬುಡ ಎಷ್ಟು ಸುಡುತ್ತೆ? ಬನ್ನಿ, ತಂಟೆಕೋರ ಟ್ರಂಪ್ರ ಹೊಸ ಗಲಾಟೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ಕಡೆ ತನಕ ನೋಡಿ. 100% ಟ್ಯಾರಿಫ್ ಹಾಕಿ ಟ್ರಂಪ್ ದರ್ಪ. ಹೌದು ಸ್ನೇಹಿತರೆ, ಓದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನೋ ಹಾಗೆ ಟ್ರಂಪ್ ಮಾತ್ರ ಭಾರತದ ಸುದ್ದಿ ಮಾತ್ರ ಬಿಡ್ತಿಲ್ಲ. 50% ಟ್ಯಾರಿಫ್ ಏರಿ ಅರ್ಧ ಶತಮಾನದ ಸಂಬಂಧ ಹಾಳು ಮಾಡಿದ್ದು ಸಾಲ್ದು ಅಂತ ಈಗ ಯುರೋಪ್ ದೇಶಗಳಿಗೂ ಚಾಡಿ ಹೇಳ್ತಿದ್ದಾರೆ. G7ಗೆ ಭಾರತದ ವಿರುದ್ಧ ನಿಲ್ಲೋಕೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಕಳೆದ ಬುಧವಾರವಷ್ಟೇ ಯುರೋಪಿಯನ್ ದೇಶಗಳಿಗೆ ಖುದ್ದು ಟ್ರಂಪ್ ಇಂಥದ್ದೊಂದು ಸೂಚನೆ ನೀಡಿದ್ರು. ಈ ಬಗ್ಗೆ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿತ್ತು. ಆದ್ರೀಗ ನೇರ ಅಮೆರಿಕದ ಟ್ರೆಜರಿ ಇಲಾಖೆ ಮೂಲಕನೇ ಅಧಿಕೃತ ಹೇಳಿಕೆ ಪ್ರಕಟಿಸಿದ್ದಾರೆ. ಕೇವಲ ಒಗ್ಗಟ್ಟಿನ ಪ್ರಯತ್ನ ಮಾತ್ರ ಪುಟಿನ್ರ ಯುದ್ಧ ತಂತ್ರನ ನಿಲ್ಸುತ್ತೆ. ಅದಕ್ಕೆ ಹರಿತಿರೋ ಆದಾಯಕ್ಕೆ ಕಡಿವಾಣ ಹಾಕುತ್ತೆ. ಸಾಕಷ್ಟು ಆರ್ಥಿಕ ಒತ್ತಡದಿಂದಷ್ಟೇ ಈ ಅರ್ಥಹೀನ ಕೊಲ್ಲುವಿಕೆಯನ್ನ ನಿಲ್ಲಿಸಬಹುದು. ಹೀಗಾಗಿ G7 ಈ ಯುದ್ಧಕ್ಕೆ ಅನುವು ಮಾಡಿಕೊಟ್ಟು ಲಾಭ ಮಾಡಿಕೊಳ್ತಿರೋರನ್ನ ಟಾರ್ಗೆಟ್ ಮಾಡಬೇಕು. ಭಾರತ ಮತ್ತು ಚೀನಾ ಮೇಲೆ ಕೂಡ್ಲೇ 50ರಿಂದ 100% ವರೆಗೆ ಸೆಕೆಂಡರಿ ಟ್ಯಾರಿಫ್ ಹೇರಬೇಕು. ಭಾರತ ಮತ್ತು ಚೀನಾ ರಷ್ಯಾ ತೈಲ ಖರೀದಿ ಮಾಡ್ತಿರೋದ್ರಿಂದಲೇ ಪುಟಿನ್ ಈ ಯುದ್ಧ ಮುಂದುವರಿಸೋಕೆ ಸಾಧ್ಯವಾಗ್ತಿದೆ ಅಂತ ನೇರವಾಗಿ ಭಾರತದ ಹೆಸರು ಬಳಸಿ ಕಿಡಿ ಹೊತ್ತಿಸಿದ್ದಾರೆ. ಅಲ್ಲದೆ ವಿಡಿಯೋ ಕಾಲ್ ಮುಖಾಂತರ G7 ಹಣಕಾಸು ಸಚಿವರ ವರ್ಚುವಲ್ ಸಭೆ ನಡೆದಿದ್ದು, ಅಲ್ಲಿ ಕೂಡ ಅಮೆರಿಕ ಇದೇ ಮಾತುಗಳನ್ನ ಉಚ್ಚರಿಸಿದೆ. ಮೊನ್ನೆ ಟ್ರಂಪ್ ಮಾತನಾಡಿದಾಗ ಕೂಡ ಅಷ್ಟೇ, ಇದು ನಿಮ್ಮ ನೆಲದಲ್ಲಿ ನಡೀತಿರೋ ಯುದ್ಧ, ನಮಗೇನು ತೊಂದರೆ ಇಲ್ಲ. ನೀವು ಸೀರಿಯಸ್ ಆಗಿ ಯುದ್ಧ ನಿಲ್ಲಿಸಬೇಕಂತಿದ್ರೆ ಮೊದಲು ಟ್ಯಾರಿಫ್ ಹಾಕಿ, ನಮ್ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ರು. ಈಗ ಮತ್ತೆ ಟ್ರೆಜರಿ ಇಲಾಖೆ ಕೂಡ ಹೆಚ್ಚು ಕಡಿಮೆ ಇದೇ ಮಾತುಗಳನ್ನ ಆಡಿದೆ. ಈ ಮೂಲಕ ಅಮೆರಿಕ G7 ದೇಶಗಳನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದೆ. ಆದ್ರೆ G7 ದೇಶಗಳು ಭಾರತನ ಎದುರು ಹಾಕಿಕೊಳ್ತಾವ. ಎಣ್ಣೆಯಿಂದ ಬಾಣಲಿಗೆ G7. ಹೌದು ಸ್ನೇಹಿತರೆ, G7 ಗುಂಪಿಗೆ ಇದು ಅತ್ಯಂತ ಸಂದಿಗ್ಧ ಪರಿಸ್ಥಿತಿ. ಯಾಕಂದ್ರೆ G7 ಅಂದ್ರೆ ಬೇರೆ ಯಾರೂ ಅಲ್ಲ, ಬ್ರಿಟನ್, ಕೆನಡಾ, ಫ್ರಾನ್ಸ್, ಜಪಾನ್, ಇಟಲಿ, ಯುರೋಪಿಯನ್ ಒಕ್ಕೂಟ ಸೇರಿದ ಗುಂಪು. ಇದರಲ್ಲಿ ಬಹುತೇಕ ಎಲ್ಲಾ ರಾಷ್ಟ್ರಗಳು ಭಾರತದ ಜೊತೆ ಒಳ್ಳೆ ಸಂಬಂಧ ಹೊಂದಿವೆ. ವ್ಯಾಪಾರ, ಮಾನವ ಸಂಬಂಧ, ಹೂಡಿಕೆ, ತಂತ್ರಜ್ಞಾನ, ಹಲವಾರು ಕ್ಷೇತ್ರಗಳಲ್ಲಿ ಭಾರತದ ಜೊತೆಗೆ ಬೆಸೆದುಕೊಂಡಿವೆ. ಭಾರತ ಸ್ವಾತಂತ್ರ್ಯ ಪಡೆದಾಗಿನಿಂದ ಬ್ರಿಟನ್ ಭಾರತದ ಪಾರ್ಟ್ನರ್. ಉಭಯ ದೇಶಗಳ ನಡುವೆ 56 ಬಿಲಿಯನ್ ಮೌಲ್ಯದ ವ್ಯಾಪಾರ ನಡೆಯುತ್ತೆ. ಅಲ್ಲದೆ ಉದ್ಯಮ, ಶಿಕ್ಷಣಕ್ಕಾಗಿ 20 ಲಕ್ಷಕ್ಕೂ ಅಧಿಕ ಭಾರತೀಯರು ಬ್ರಿಟನ್ನಲ್ಲಿ ವಾಸ ಮಾಡ್ತಿದ್ದಾರೆ. ಅತ್ತ ಕೆನಡಾ ಕೂಡ ವೈರಿಯನಲ್ಲ. ತುಳುನ ಅಧಿಕ ಪ್ರಸಂಗತನದಿಂದ ಒಂದಿಷ್ಟು ಮನಸ್ತಾಪ ಆಗಿದ್ದು ಬಿಟ್ರೆ ಈಗಲೂ ಭಾರತಕ್ಕೆ ಒಳ್ಳೆ ಪಾರ್ಟ್ನರೇ. ಇನ್ನು ಜಪಾನ್ ಅಂತೂ ಕೇಳೋದೇ ಬೇಡ. ಹೂಡಿಕೆ ವಿಚಾರದಲ್ಲಿ ಭಾರತದ ಸೋದರ ಇದ್ದ ಹಾಗೆ. ಕಳೆದ 3/4 ಶತಮಾನದಲ್ಲಿ ಭಾರತದ 100ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಇನ್ಫ್ರಾ ಪ್ರಾಜೆಕ್ಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದೆ. ಇತ್ತ ಫ್ರಾನ್ಸ್ ಕೂಡ ಭಾರತದ ಸ್ಟ್ರಾಟಜಿಕ್ ಪಾರ್ಟ್ನರ್. ಮಿಲಿಟರಿಯಲ್ಲಿ ಭಾರತದ ಜೊತೆ ಗಾಢ ಸಂಬಂಧ ಹೊಂದಿದೆ. ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡಿದಾಗ ಕೂಡ ಸಪೋರ್ಟ್ ಮಾಡಿದಂಥ ದೇಶ. ಅತ್ತ ಯುರೋಪಿಯನ್ ಒಕ್ಕೂಟವಂತೂ ಇತ್ತೀಚೆಗೆ ತಾನೇ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹೀಗಿರುವಾಗ ಟ್ರಂಪ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಟ್ಯಾರಿಫ್ ಹಾಕುವ ಮೂರ್ಖತನ ಮಾಡಲ್ಲ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಮಹತ್ವದ ವಿಚಾರ. ಇವತ್ತಿನ ಚೇಂಜಿಂಗ್ ಲೈಫ್ ಸ್ಟೈಲ್ನಿಂದಾಗಿ ಭಾರತದಲ್ಲಿ ಡಯಾಬಿಟಿಸ್ ಕೇಸ್ಗಳು ಜಾಸ್ತಿ ಆಗ್ತಿವೆ. ಸದ್ಯದ ಮಾಹಿತಿ ಪ್ರಕಾರ ನಮ್ಮಲ್ಲಿ 10 ಕೋಟಿಗಿಂತ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಶುಗರ್ ಟೆಸ್ಟ್ ಮಾಡಿಸೋಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಆದ್ರೆ ಮನೆಯಲ್ಲೇ ಕೂತ್ಕೊಂಡು 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋದಾದ್ರೆ ಹೇಗಿರುತ್ತೆ? ಎಸ್, ಈಗ ನೋಡ್ತಿದ್ದೀರಲ್ಲ, ಈ ಬೀಟೋ ಗ್ಲೂಕೋಮೀಟರ್ನಿಂದ 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡ್ಬೋದು. ಹಿಂದೆಲ್ಲ ಸೆಲ್ ಹಾಕೋ ಅಥವಾ ಚಾರ್ಜ್ ಮಾಡೋ ಗ್ಲೂಕೋಮೀಟರ್ಗಳಿದ್ವು. ಆದ್ರೆ ಈ ಗ್ಲೂಕೋಮೀಟರ್ಗೆ ಸೆಲ್ ಚಾರ್ಜ್ ಅವಶ್ಯಕತೆ ಇಲ್ಲ. ಜೊತೆಗೆ ನೇರವಾಗಿ ನಿಮ್ಮ ಫೋನ್ಗೆ ಇದನ್ನ ಕನೆಕ್ಟ್ ಮಾಡಿಕೊಂಡು ಫೋನ್ನಲ್ಲೇ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡ್ಬೋದು.
ಬಹಳ ಸಿಂಪಲ್. ಈ ಗ್ಲೂಕೋಮೀಟರ್ನಲ್ಲಿ USB ಪಿನ್ ಇದೆ. ಸೊ ಇದನ್ನ ನೀವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡಬಹುದು. ಹಾಗೆ ಇವರದ್ದೇ ಒಂದು ಆಪ್ ಇದೆ. ಫೋನ್ನಲ್ಲಿ ನೀವು ಬೀಟೋ ಆಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ನಂತರ ಬೀಟೋ ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಕ್ರಿಪ್ಟ್ ಅನ್ನ ಗ್ಲೂಕೋಮೀಟರ್ಗೆ ಹಾಕಿ ಕಿಟ್ನಲ್ಲೇ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೊಟ್ಟಿರ್ತಾರೆ. ಅದರಿಂದ ನೀವೇ ಬೆರಳ ತುದಿಲಿ ಬ್ಲಡ್ ಸ್ಯಾಂಪಲ್ ತೆಗೆದು ಟೆಸ್ಟಿಂಗ್ ಸ್ಕ್ರಿಪ್ಟ್ನಲ್ಲಿ ಹಾಕಬೇಕು. ಅಷ್ಟೇ, 10 ಸೆಕೆಂಡ್ಗೆ ಫೋನ್ನಲ್ಲಿ ನಿಮ್ಮ ಗ್ಲೂಕೋಸ್ ಲೆವೆಲ್ ಕಂಪ್ಲೀಟ್ ರಿಸಲ್ಟ್ಸ್ ತೋರಿಸುತ್ತೆ. ಈ ರೀತಿ ನೀವು ಬ್ಲಡ್ ರಿಪೋರ್ಟ್ ತೆಗೆದು ನಿಮ್ಮ ಡಾಕ್ಟರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ ಅನ್ನು ಸಜೆಷನ್ ಅನ್ನು ತಗೋಬಹುದು. ಜೊತೆಗೆ ಸ್ನೇಹಿತರೆ, ಎಲ್ಲೆಲ್ಲೂ ಬರೆದಿಡಬೇಕು ಅಂತ ಇಲ್ಲ. ಪ್ರತಿ ಸಲ ತೆಗೆದ ಶುಗರ್ ರೀಡಿಂಗ್ ಚಾರ್ಟ್ ರೂಪದಲ್ಲಿ ಬಂದು ಆಪ್ನಲ್ಲಿ ನಿಮಗೆ ಟ್ರೆಂಡ್ ತೋರಿಸುತ್ತೆ. ಜೊತೆಗೆ ಇದು ರೆಗ್ಯುಲರ್ ಗ್ಲೂಕೋಮೀಟರ್ ಅಲ್ಲ, ಅಮೆಜಾನ್ ಚಾಯ್ಸ್ ಪ್ರಾಡಕ್ಟ್. ಬಹಳ ಒಳ್ಳೆ ರೇಟಿಂಗ್ ಇದೆ. 5ಕ್ಕೆ 4.4 ಸ್ಟಾರ್ ರೇಟಿಂಗ್ ಇದೆ. ಜೊತೆಗೆ ಇದು ISO ಸರ್ಟಿಫೈಡ್ ಗ್ಲೂಕೋಮೀಟರ್. ಲೈಫ್ ಟೈಮ್ ವಾರಂಟಿ ಕೂಡ ಇದೆ. ಗ್ಲೂಕೋಮೀಟರ್ ಜೊತೆಗೆ ನಿಮಗೆ 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಫ್ರೀಯಾಗಿ ಸಿಗ್ತಿವೆ. ಇಷ್ಟೆಲ್ಲ ಕೇವಲ 649 ರೂಪಾಯಿಗೆ ಸಿಗ್ತಿದೆ. ಸೊ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಡಯಾಬಿಟಿಸ್ ಪೇಷಂಟ್ಸ್ ಇದ್ರೆ ಇದನ್ನ ಕೊಡ್ಬೋದು. ಈ ಪ್ರಾಡಕ್ಟ್ನ ಲಿಂಕ್ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯುರೋಪ್ಗೂ ಬೇಕು ರಷ್ಯಾ ತೈಲ. ಸ್ನೇಹಿತರೆ, ಒಂದ್ ವೇಳೆ G7 ಭಾರತದ ಮೇಲೆ ಟ್ಯಾರಿಫ್ ಹೇರಿದ್ರೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಂತೆ ಆಗುತ್ತೆ. ಯಾಕಂದ್ರೆ ಭಾರತದಂತೆ ಈ ದೇಶಗಳು ಕೂಡ ತೈಲ ಇಂಪೋರ್ಟ್ ಮಾಡಿಕೊಂಡು ಬದುಕ್ತಿವೆ. ಭಾರತ ರಷ್ಯಾ ತೈಲ ತರಿಸುತ್ತೆ ಸರಿ, ಆದ್ರೆ ಸಂಸ್ಕರಣೆ ಮಾಡಿದ ನಂತರ ಅದನ್ನ ಖರೀದಿ ಮಾಡ್ತಿರೋದು ಇದೇ ಯುರೋಪ್ ರಾಷ್ಟ್ರಗಳು. ಪ್ರತಿದಿನ 3 ರಿಂದ 4 ಲಕ್ಷ ಬ್ಯಾರೆಲ್ ರಷ್ಯಾ ತೈಲ ಭಾರತದಿಂದ ಯುರೋಪ್ಗೆ ಹೋಗ್ತಿದೆ. ಕಡಿಮೆ ದರದಲ್ಲಿ ದೊರಕ್ತಿದೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ 50 ರಿಂದ 100% ಟ್ಯಾರಿಫ್ ಹೇರಿದ್ರೆ ತಮ್ಮ ತೈಲಕ್ಕೆ ತಾವೇ ಮಣ್ಣು ಹಾಕೊಂಡಂತೆ. ನಾವು ಕೇವಲ ಬೈಕ್, ಕಾರ್ಗೆ ತೈಲ, ಅನಿಲ ಬಳಸ್ತೀವಿ. ಆದ್ರೆ ಯುರೋಪಿಯನ್ನರ ಮನೆ ಬೆಚ್ಚಗಿಡೋಕ್ಕೂ ಈ ಇಂಧನಗಳು ಬೇಕು. ಹೀಗಾಗಿ ಟ್ರಂಪ್ ಮಾತಿಗೆ ಮಣಿಯುವ ಸಾಧ್ಯತೆ ದೂರ ಇದೆ. ಅಲ್ಲದೆ ಭಾರತ ವೇಗವಾಗಿ ನುಗ್ತಿರೋ ಉದಯೋನ್ಮುಖ ಮಾರ್ಕೆಟ್. 8 ರಿಂದ 9% GDP ದರದಲ್ಲಿ ಬೆಳವಣಿಗೆ ಕಾಣ್ತಿದೆ. ಹೀಗಿರುವಾಗ ಭಾರತದ ಜೊತೆ ಶತ್ರುತ್ವ ಕಟ್ಕೊಂಡ್ರೆ ಚಿನ್ನದಂಥ ಆರ್ಥಿಕ ಅವಕಾಶಗಳನ್ನ ಕೂಡ G7 ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ಟ್ರಂಪ್ ಮಾತಿಗೆ ಸೊಪ್ಪು ಹಾಕೋ ಸಾಧ್ಯತೆ ಬಹಳ ದೂರ ಇದೆ. ಆದ್ರೆ G7 ದೇಶಗಳು ಏನಾದ್ರೂ ಒಂದು ಕ್ರಮ ಕೈಗೊಳ್ಳೋ ಅನಿವಾರ್ಯತೆ ಕೂಡ ಇದೆ. ಟ್ರಂಪೇ ಹೇಳೋವಂತೆ ಯುಕ್ರೇನ್ ಯುದ್ಧ ನಡೀತಿರೋದು ಯುರೋಪ್ ನೆಲದಲ್ಲಿ. ನಾಳೆ ಪುಟಿನ್ ಯುದ್ಧ ವಿಸ್ತರಿಸಿದ್ರೂ ರಷ್ಯಾದ ಮಿಸೈಲ್ಗಳು ಅಮೆರಿಕದ ಬಾಗಿಲಿಗೇನೂ ಬರಲ್ಲ. ಪೋಲೆಂಡ್, ಫಿನ್ಲೆಂಡ್ ಅಂತ ಯುರೋಪ್ ರಾಷ್ಟ್ರಗಳ ಮೇಲೇನೆ ಬೀಳೋದು. ಇನ್ಫ್ಯಾಕ್ಟ್ ಆಲ್ರೆಡಿ ಬಿದ್ದಿವೆ. ರಷ್ಯಾ ಯುಕ್ರೇನ್ ಪಕ್ಕದ ಪೋಲೆಂಡ್, ರೊಮೇನಿಯಾ ಮೇಲೆ ಡ್ರೋನ್ ಹಾರಿಸಿದೆ. ಹೀಗಾಗಿ ಸೆಕ್ಯುರಿಟಿ ಥ್ರೆಟ್ ಇರೋದು G7 ಹಾಗೂ ಯುರೋಪ್ ರಾಷ್ಟ್ರಗಳಿಗೆ. ಅಲ್ಲದೆ ಟ್ರಂಪ್ ಅಂತಿಂಥ ಮನುಷ್ಯ ಅಲ್ಲ. ನಾಳೆ ದಿವಸ ಯುರೋಪ್ ನಮ್ಮ ಮಾತು ಕೇಳ್ತಿಲ್ಲ ಅಂಥೇಳಿ G7 ಮಿತ್ರರಿಗೆ ಪ್ರತ್ಯೇಕ ಟ್ಯಾರಿಫ್ ಹಾಕಿದ್ರೂ ಹಾಕೋವಂಥ ವ್ಯಕ್ತಿ. ಸೊ G7 ದೇಶಗಳು ಏನಾದ್ರೂ ಒಂದು ಮಾಡಬೇಕು. ಹಾಗಿದ್ರೆ ಏನ್ ಮಾಡ್ಬೋದು? ತೈಲ ಬೆಲೆಗೆ ಲಿಮಿಟ್. ಹೌದು ಸ್ನೇಹಿತರೆ, ತೈಲದ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದ್ರಿಂದಲೇ ಯುರೋಪ್ ರಾಷ್ಟ್ರಗಳು ಇಷ್ಟು ದಿನ ರಷ್ಯಾ ಮೇಲೆ ತೀರಾ ಅಗ್ರೆಸಿವ್ ಕ್ರಮ ತಗೊಂಡಿರಲಿಲ್ಲ. ಟ್ಯಾರಿಫ್ ಬದಲು ಕೇವಲ ಸ್ಯಾಂಕ್ಷನ್ಸ್ ಹೇರಿ ಪುಟಿನ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ವು. ಅಲ್ಲದೆ ಕಂಪ್ಲೀಟ್ ಆಗಿ ತೈಲದ ಮೇಲೆ ನಿರ್ಬಂಧ ಹೇರೋದ್ರ ಬದಲು ತೈಲದ ಬೆಲೆಗೆ ಲಿಮಿಟ್ ಹಾಕಿದ್ವು. ರಷ್ಯಾದಿಂದ ರಫ್ತಾಗೋ ತೈಲಕ್ಕೆ 1 ಬ್ಯಾರೆಲ್ಗೆ $60ಗಿಂತ ಹೆಚ್ಚು ದುಡ್ಡು ಕೊಡಲ್ಲ ಅಂತ ಹೇಳಿದ್ವು. ಅದೇ ರೀತಿ ಮತ್ತೊಂದು ದೇಶದ ಮೂಲಕ ಬರುವ ತೈಲ ಉತ್ಪನ್ನಗಳಿಗೆ ಕೂಡ 1 ಬ್ಯಾರೆಲ್ಗೆ $100 ಪ್ರೈಸ್ ಲಿಮಿಟ್ನ ನಿಗದಿ ಮಾಡಿದ್ವು. ಈಗ ಈ ಲಿಮಿಟ್ಗಳನ್ನ ಮತ್ತಷ್ಟು ಕಡಿಮೆ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಜುಲೈನಲ್ಲಿ ಪ್ರತಿ ಬ್ಯಾರೆಲ್ಗೆ $60 ಇದ್ದ ಮಿತಿಯನ್ನ $47ಗೆ ಇಳಿಸಿದ್ವು. ಈಗ 40ರ ಆಸುಪಾಸಿಗೆ ತರಬಹುದು ಅನ್ನೋ ಅಂದಾಜಿದೆ. ಜೊತೆಗೆ ಇನ್ನಷ್ಟು ರಷ್ಯನ್ ಅಸೆಟ್ ಮತ್ತು ರಷ್ಯನ್ ಅಧಿಕಾರಿಗಳ ಮೇಲೆ ಸ್ಯಾಂಕ್ಷನ್ಸ್ ಹೇರಿ ಟ್ರಂಪ್ರನ್ನ ಸಂಪ್ರೀತಿಗೊಳಿಸಬಹುದು. ಆದ್ರೆ ಏನೇ ಇರಲಿ ಸ್ನೇಹಿತರೆ, ಜಗತ್ತು ಸದ್ಯ ಉದ್ವಿಗ್ನ ಜಿಯೋಪಾಲಿಟಿಕ್ಸ್ ಪರಿಸ್ಥಿತಿನ ಎದುರಿಸ್ತಿದೆ. ಏನ್ ಬೇಕಾದ್ರೂ ಆಗ್ಬೋದು. ಹೀಗಾಗಿ ಭಾರತ ಇದಕ್ಕೆ ಸನ್ನದ್ಧವಾಗಿರಬೇಕು. ತನ್ನ ಮಾರ್ಕೆಟ್ಗಳನ್ನ ಡೈವರ್ಸಿಫೈ ಮಾಡ್ಕೋಬೇಕು. ಭಾರತದ ವಿರುದ್ಧ ಯಾರೇ ಒತ್ತಡ ಹೇರೋಕೆ ಬಂದ್ರೂ ಪ್ರತಿ ಒತ್ತಡ ಹಾಕ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾವಲಂಬಿ ಆಗ್ಬೇಕು. ಎಲ್ಲಿವರೆಗೂ ನಾವು ತೈಲ ಮಾರ್ಕೆಟ್ ಅಂತ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರ್ತೀವೋ ಅಲ್ಲಿವರೆಗೂ ಈ ತರ ಸಿಚುವೇಶನ್ನ ಫೇಸ್ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ, ಅದರಲ್ಲೂ ಸ್ಟ್ರಾಟಜಿಕ್ ಸೆಕ್ಟರ್ಗಳಲ್ಲಿ ಬಲಿಷ್ಠವಾಗಬೇಕು. ಹಾಗೆ ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್,
ಆಗ್ಲೇ ಹೇಳಿದ ಬೀಟೋ ಗ್ಲೂಕೋಮೀಟರ್ ಖರೀದಿ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿದ ಕಮೆಂಟ್ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.